ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಹಣ್ಣು ಮ್ಯಾಂಗೋಸ್ಟೀನ್ನ ತೋರಿಸೋಣ ಅಂತ ಹೊರಟಿದ್ದೀನಿ. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿರುತ್ತೆ. ಇದು ಯಾರ್ಯಾರು ಈ ಹಣ್ಣನ್ನ ನೋಡಿದ್ದೀರಿ, ಇದ್ರ ನೇಮ್ ಗೊತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದನ್ನು ಯಾರ್ಯಾರು ಟೇಸ್ಟ್ ಮಾಡಿದ್ದೀರಿ, ಯಾವ ರೀತಿ ಇರುತ್ತೆ ಅಂತ ನನಗೆ ತಿಳಿಸಿ, ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಮ್ಯಾಂಗೋಸ್ಟಿನ್ ನೋಡೋಕ್ಕೆ. ಈ ಥರ ರೌಂಡಾಗಿ ಮೇಲೊಂದು 4 ಎಸ್ಲುಗಳು ಗ್ರೀನು, ದಪ್ಪ ಸಿಪ್ಪೆ ಆಗಿರುತ್ತೆ. ಈ ಮ್ಯಾಂಗೋಸ್ಟಿನ್ ಹಣ್ಣು ಮೂಲತಃ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಇದನ್ನ ಜಾಸ್ತಿ ಬೆಳೀತಾಯಿದ್ರು. ಸೊ ಈಗ ನಮ್ಮ ಮಲೆನಾಡು ಭಾಗಗಳಾದ ಕೇರಳ ಮತ್ತು ಕೊಡಗು ಸೈಡು ಈ ಹಣ್ಣನ್ನು ಬೆಳೀತಿದ್ದಾರೆ. ಇದು ಸೀಸನ್ ಬಂದುಬಿಟ್ಟು ಜೂನ್, ಜುಲೈ ಮತ್ತು ಆಗಸ್ಟಲ್ಲಿ ಈ ಹಣ್ಣಿನ ಸೀಸನ್ ಆಗಿರುತ್ತೆ. ಇದು ಅಪ್ರಾಕ್ಸಿಮೇಟಾಗಿ ನಮ್ಮ ಕಡೆ1 ಕೆ ಜಿ ಬಂದುಬಿಟ್ಟು 200 ಅಥವಾ 400 1 ಕೆ ಜಿ ಮ್ಯಾಂಗೋಸ್ಟಿನ್ ಹಣ್ಣು ಸಿಗುತ್ತೆ. ಯಾರ್ಯಾರು ಈ ಹಣ್ಣು ನೋಡಿದ್ದೀರಿ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಟೇಸ್ಟ್ ಮಾಡಿದ್ದೀರಿ, ಹೇಗಿತ್ತು ಈ ಹಣ್ಣು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಸಿಕ್ಕಿದ ಎಲ್ಲೆಲ್ಲಿ ಈ ಹಣ್ಣು ಸಿಗುತ್ತೆ ಅಲ್ಲಿ ಕೊಂಡು ಈ ಮ್ಯಾಂಗೋಸ್ಟಿನ್ ಹಣ್ಣನ್ನ ತಿನ್ನೋದನ್ನ ಮರಿಬೇಡಿ. ನಿಮ್ಮ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಈ ಮ್ಯಾಂಗೋಸ್ಟಿನ್ ಹಣ್ಣು. ಈ ಮ್ಯಾಂಗೋಸ್ಟಿನ್ ಹಣ್ಣನ್ನ ಕ್ವೀನ್ ಆಫ್ ದ ಫ್ರೂಟ್ ಅಂತ ಕರೀತಾರೆ, ಆ ಹಣ್ಣುಗಳ ರಾಣಿ ಅಂತ. ಯಾಕೆ ಇದನ್ನ ಹಣ್ಣುಗಳ ರಾಣಿ ಅಂತ ಕರೀತಾರೆ, ಎಲ್ಲ ಹಣ್ಣಿಗಿಂತ ತುಂಬ ಶ್ರೇಷ್ಠವಾದ ಹಣ್ಣು ಅಂತ ಯಾಕೆ ಹೇಳ್ತಾರೆ ಅಂತ ಈ ಹಣ್ಣನ್ನು ಹೇಳೋದಾದರೆ, ಈ ಹಣ್ಣು ತುಂಬ ವಿಶೇಷವಾಗಿರುತ್ತೆ. ಇದು ನೋಡೋಕ್ಕೆ ಸ್ವಲ್ಪ ನೇರಳೆ ಹಣ್ಣು, ದಪ್ಪ, ನೋಡೋಕ್ಕೆ ಬ್ಲ್ಯಾಕ್ ಐಶ್ ಆಗಿ ಮೇಲೆ ಈ ಥರ ಇರುತ್ತೆ. ಇದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಹಣ್ಣನ್ನ ತಿನ್ನೋದು. ಈ ಫ್ರೂಟ್ಸ್ ಯಾಕೆ ಇದು ಮ್ಯಾಂಗೋಸ್ಟಿನ್ ತುಂಬ ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಈ ಹಣ್ಣಿಂದ. ಈ ಹಣ್ಣಲ್ಲಿ ಐರನ್ನು, ಮ್ಯಾಗ್ನೀಷಿಯಮ್ಮು ಮತ್ತು ಫೈಬರ್ ಕಂಟೆಂಟ್ ಮುಂತಾದ ಪೌಷ್ಟಿಕಾಂಶಗಳನ್ನು ಹೊಂದಿದ ಹಣ್ಣು ಈ ಮ್ಯಾಂಗೋಸ್ಟೀನ್ ಆಗಿದೆ. ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಬೇಗ ಚೆನ್ನಾಗಿ ಆಗುತ್ತೆ. ಇದರಿಂದ ಸ್ಕಿನ್ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ಈ ಸಿಪ್ಪೆನ ಪೇಸ್ಟ್ ಮಾಡಿ ಇದನ್ನು ಪೇಸ್ಟ್ನ ಹಚ್ಕೊಳ್ಳೋದ್ರಿಂದ ಇದರಲ್ಲಿ ಮೊಡವೆಗಳೇನಾದ್ರು ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಈ ಫ್ರೂಟ್ನ ತಿನ್ನೋದ್ರಿಂದ ಏನು ಬೆನಿಫಿಟ್ ಇದೆ, ಇದು ಸೀಸನ್ ಬಂದುಬಿಟ್ಟು ಜುಲೈ ಟು ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಇದು ಮೇನ್ ಸೀಸನ್ ಆಗಿದೆ. ಇದ್ರದ್ದು ಇನ್ನೊಂದು ಈ ಹಣ್ಣಿನ ವಿಶೇಷತೆ ಏನು ಅಂದರೆ, ಈ ಹಣ್ಣಲ್ಲಿ ನೋಡಿ ಈ ಥರ ಇದೆ ಹಣ್ಣು. ಇದರಲ್ಲಿ ಹಿಂದೆ ಎಸ್ಲು ಒಂಥರ ಹೂವಿನ ದಳದ ಥರ ಇದೆ. ಈ ಎಸ್ಲನ್ನು ನೋಡಿಬಿಟ್ಟು ಒಳಗಡೆ ಎಷ್ಟು ದಳ ಇದೆ ಅಂತ ನಾವು ಮೊದಲೇ ಐಡೆಂಟಿಫೈ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಮೇಲೆ 1 2 3 4 5 6 ಹೂವಿನ ಎಸ್ಲು ಥರ ಇದೆ ಇದು. ಸೊ ಇದು ಸೇಮ್ ಒಳಗಡೆನೂ ಇದೆ 6 ದಳಗಳಿರುತ್ತೆ. ಅದು ಹೇಗಿರುತ್ತೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಹಣ್ಣನ್ನು ಹೇಗೆ ಓಪನ್ ಮಾಡೋದು ಅಂದರೆ, ಈ ರೀತಿ ನಾವು ಓಪನ್ ಮಾಡ್ಬೋದು. ಹೀಗೆ ಓಪನ್ ಮಾಡಿದ್ರೆ ಹಣ್ಣು ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಒಳಗಡೆ ಬೆಳ್ಳುಳ್ಳಿ ಥರ ನೋಡೋಕ್ಕಿರುತ್ತೆ ನೋಡಿ. ಸೇಮು ಹೊರಗಡೆ 6 ಇತ್ತಲ್ವ, 6 ದಳಗಳು, ಅದೇ ಥರ ಇದರಲ್ಲೂ ಕೂಡ ಮೇಲೂ 6 ದಳಗಳದ ರೀತಿ ಬೆಳ್ಳುಳ್ಳಿ ಎಸ್ಲುಗಳ ರೀತಿ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಎಸ್ಲು ಥರ ಇರುತ್ತೆ ಅನ್ನಲ್ಲ, ಒಳಗಡೆ ಹಣ್ಣು ಈ ಥರ ನೋಡೋಕೆ ಬೆಳ್ಳುಳ್ಳಿ ಥರ ಎಸ್ಲುಗಳ ಥರ ಈ ಥರ ವೈಟಿಶ್ ಆಗಿರುತ್ತೆ. ಈ ಥರ ದಳಗಳಿರುತ್ತೆ. ಇದನ್ನು ತಿನ್ನಲು ಒಂಥರ ಲಿಚ್ಚಿ ಮತ್ತು ಸ್ಟ್ರಾಬೆರಿ ಈ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಳಿ, ತುಂಬ ರುಚಿಯಾಗಿರುತ್ತೆ. ಇದು ತುಂಬ ಬೆನಿಫಿಟ್ ಇರೋ ಹಣ್ಣು. ಇದನ್ನು ಹೊರದೇಶದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ದೇಶಕ್ಕಿಂತ. ನೋಡಿ ಫ್ರೆಂಡ್ಸ್, ಈ ಥರ ಎಸ್ಲು ಟೈಪು ಬೆಳ್ಳುಳ್ಳಿ ದಳ ಥರ ಇರುತ್ತೆ. ತಿಂದರೆ ಹುಳಿ ಸೋ ಎಮ್ಮಿ ಅಂದರೆ ರುಚಿ, ಹುಳಿ ಮತ್ತು ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಇನ್ನೊಂದು ಏನಂದರೆ, ಇದನ್ನು ಓಪನ್ ಮಾಡಬೇಕಾದ್ರೆ ಇದರಲ್ಲಿ ಈ ಸಿಪ್ಪೆದು ಏನಿರುತ್ತೆ, ಈ ಸಿಪ್ಪೆ ರಸ ಏನಾದರೂ ಬಟ್ಟೆಗೆ ಅಂತಾರೆ ಅದರದ್ದು ಕಲೆ ಹೋಗೋದೇ ಇಲ್ಲ. ತುಂಬ ಹುಷಾರಾಗಿರಬೇಕು. ಇದನ್ನು ಪ್ರೆಗ್ನೆನ್ಸಿ ಇರೋರು ಜಾಸ್ತಿ ತಿನ್ನಬಾರ್ದು. ಮತ್ತು ಶುಗರ್ ಪೇಷಂಟ್ಸ್ ಇದನ್ನು ತಿನ್ನೋದ್ರಿಂದ ಅವರಿಗೆ ಬ್ಲಡ್ಡಲ್ಲಿ ಶುಗರ್ ಏನು ಬ್ಲಡ್ ಪ್ರೆಷರ್ ಇರುತ್ತೆ ಅದು ನಿಧಾನವಾಗಿ ಆಗುತ್ತೆ. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಶುಗರ್ ಪೇಷಂಟ್ಗಿಂತೂ ತುಂಬ ಒಳ್ಳೆಯದು ಈ ಮ್ಯಾಂಗೋಸ್ಟೀನ್ ಹಣ್ಣು. ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ
ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಬ್ರೈನು ಮತ್ತು ಹಾರ್ಟಿಗೂ ಕೂಡ ಇದು ತುಂಬ ಶಕ್ತಿನ ತುಂಬುವಂಥ ಹಣ್ಣಾಗಿದೆ. ಅದರಿಂದ ಇದನ್ನು ಕ್ವೀನ್ ಆಫ್ ದ ಫ್ರೂಟ್ ಅಂತ ಈ ಹಣ್ಣನ್ನು ಕರೆಯೋದಾಗಿದೆ. ಸೊ ಇಷ್ಟೊಂದು ಗುಣಗಳು ಹೊಂದಿರೋ ಈ ಮ್ಯಾಂಗೋಸ್ಟೀನ್ನ ಅದಕ್ಕೆ ಕ್ವೀನ್ ಆಫ್ ದ ಫ್ರೂಟ್ ಅಂತ ಕರೀತಾರೆ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು, ಈ ಮ್ಯಾಂಗೋಸ್ಟೀನ್ ಇಷ್ಟ ಆಯಿತು, ಯಾರಿಗೆ ಇದು ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.